ಇನ್ನು ಸಿಎಂ ಡಿಸಿಎಂ ನಡುವೆ ಏನು ಮಾತುಕತೆ ಆಗಿದೆಯೋ ನಮಗಂತೂ ಗೊತ್ತಿಲ್ಲ ಅಂತ ಹೇಳಿ ಬೆಳಗಾವಿಯಲ್ಲಿ ಪಶುಸಂಗೋಪನೆ ಸಚಿವ ಕೆ ವೆಂಕಟೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸದ್ಯಕ್ಕೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಅಂತೂ ಖಾಲಿ ಇಲ್ಲ, ಹೈಕಮಾಂಡ್ ಸಮಯ ಬಂದಾಗ ನಿರ್ಧಾರ ಮಾಡುತ್ತೆ ಅಂತ ಸಚಿವರು ಹೇಳಿದರು. ದೆಹಲಿಯಲ್ಲಿ ಭೇಟಿ ನೀಡಿದ್ದಾರೆ, ಸಿಎಂ ಬದಲಾವಣೆ ಆಗಬೇಕು ಅನ್ನೋ ಒತ್ತಾಯ ಇದೆ. ಅವರವರು ಏನೇನು ಮಾತಾಡ್ಕೊಂಡಿದ್ದಾರೋ ನಮ್ಗೆ ಗೊತ್ತಿಲ್ಲ. ಏನೋ ಅವ್ರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಕೇಳಿದ್ರು ತಪ್ಪೂ ಇಲ್ಲ, ಅವ್ರು ಇಲ್ಲಿ ಸೀಟು ಖಾಲಿನೂ ಇಲ್ಲ. ಏನೋ ಇಂಥ ಪರಿಸ್ಥಿತಿ ಇದೆ ನೋಡಿ. ಸಾಕಷ್ಟು ಶಾಸಕರು ಕೂಡ ದೆಹಲಿಗೆ ಹೋಗಿ ಬಂದರು, ನಮಗೂ ಸಚಿವರು ಮಾಡಿ ಅಂತ. ತಪ್ಪು ಇಲ್ಲ ಬಿಡಿ, ಅದು ತಪ್ಪು ಇಲ್ವಲ್ಲ. ಅದು ಹೈಕಮಾಂಡ್ನವರು ಸಮಯ ಬಂದಾಗ ಮಾಡ್ತಾರೆ, ಅದೇ ಸಮಯ ಬಂದಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. 3 ವರ್ಷ ಬದಲಾವಣೆ ಆಗಬೇಕು ಅನ್ನೋ ಆ ಥರದ್ದು ಏನಾದರೂ ಒಪ್ಪಂದ ಆಗಿದೆಯಾ ಸರ್? ಅಲ್ಲ, ಅದು ಒಪ್ಪಂದ ಆಗಿದೆ ಅಂತ ಅವ್ರು ಹೇಳ್ತಾರೆ, ನಮಗೆ ಗೊತ್ತಿಲ್ಲ. ಅದು ಏನು ಒಪ್ಪಂದ ನಮಗೇನು ಗೊತ್ತಿಲ್ಲ. ಸಚಿವರು ನಿಮ್ಮ ಒಳಗೆ ಮಾಹಿತಿ ಇರುತ್ತೆ, ಹೊರಗೆ ವಿಚಾರ ನನಗೆ ಹೆಂಗೆ ಗೊತ್ತಾಗುತ್ತೆ? ಅದಲ್ಲ, ಅದೇನು ನಮಗೇನು ಗೊತ್ತಿಲ್ಲ. ನಾವೇನು ಯಾರು ಚರ್ಚೆ ಅವ್ರು ಮಾತಾಡ್ಕೊಂಡು ನಾವ್ಯಾರು ಹೋಗಿರಲಿಲ್ಲ. ಏನೋ ನಾವೆಲ್ಲ ಬೆಂಗಳೂರಲ್ಲೇ ಇದ್ದೆ. ಅವ್ರು ಏನು ಮಾತಾಡ್ಕೊಂಡಿದ್ದಾರೋ ಅದು ಯಾರಿಗೆ ಗೊತ್ತಿದೆ. ಕುರ್ಚಿ ಖಾಲಿ ಆದಮೇಲೆ ಯಾರು ಕೂತ್ಕೋತಾರೆ ಅಂತ ಆಮೇಲೆ ನೋಡ್ಬೋದು. ಸೊ ಹೀಗೆ ಪಶುಸಂಗೋಪನೆ ಸಚಿವರ ಎನ್ನುವಂಥ ಕೆ ವೆಂಕಟೇಶ್ ಅವರ ರಿಯಾಕ್ಷನ್ ಇದು. ಹೌದು, ಅಫ್ಕೋರ್ಸ್ ನಮಗೇನು ಈ ವಿಚಾರವಾಗಿ ಗೊತ್ತಿಲ್ಲ, ಅವ್ರವ್ರು ಏನು ಮಾತಾಡ್ಕೊಂಡಿದ್ದಾರೆ, ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ನೋಡೋಣ ಅನ್ನುವಂಥದ್ದು. ಆಲ್ಮೋಸ್ಟ್ ಸಾಕಷ್ಟು ಜನ ಸಚಿವರು, ಸಾಕಷ್ಟು ಜನ ನಾಯಕರು ಕೂಡ ಇದೇ ರಿಯಾಕ್ಷನನ್ನು ಕೊಡ್ತಾ ಇರುವಂಥದ್ದು. ಅಲ್ಲಲ್ಲಿ ಕೆಲವೊಂದಷ್ಟು ಜನ ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳೋ ಹಾಗೆ, ಹೌದು ಗೊಂದಲ ಇದೆ, ಸಮಸ್ಯೆ ಯಾವ ಪಕ್ಷದಲ್ಲಿ ಇರಲ್ಲ ಹೇಳಿ ಇದ್ದೇ ಇರುತ್ತೆ. ಹಾಗೆ ಇದೆಲ್ಲ ಗೊಂದಲವನ್ನು ಬಗೆಹರಿಸುವಂಥ ಒಂದು ಕಾಲ ಈಗ ಸನ್ನಿಹಿತವಾಗಿದೆ, ಖಂಡಿತವಾಗಲೂ ಆದಷ್ಟು ಬೇಗ ಸರಿ ಹೋಗುತ್ತೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದ್ದಾರೆ. ಹಾಗೆ ಕುಣಿಗಲ್ ಶಾಸಕರಾಗಿರುವಂಥ ರಂಗನಾಥ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಪ್ರತಿಕ್ರಿಯೆ ನೀಡಿದ್ದಾರೆ, ನೋಡೋಣ. ಈಗ ನಿಮಗೆಲ್ಲ ಗೊತ್ತಿದೆ, ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಯಾವ ರೀತಿ ರಾಜಕೀಯದ ಸನ್ನಿವೇಶಗಳಾಗ್ತಿರೋಂಥದ್ದು. ನಮ್ಮ ಒಬ್ಬ ಶಾಸಕನಾಗಿ, ಒಬ್ಬ ಕಾಂಗ್ರೆಸ್ ಪಕ್ಷದನಾಗಿ ನಾವೆಲ್ಲ ಶಿಸ್ತಲ್ಲಿರೋಂಥ ಹಿನ್ನೆಲೆಯಲ್ಲಿ ಎಲ್ಲದಕ್ಕೂ ಹೈಕಮಾಂಡ್ ಅವರು ತೆಗೆದುಕೊಂಡಂಥ ನಿರ್ಧಾರಕ್ಕೆ ತಲೆ ಬಾಗಿಸಿ ನಾವು ಶಿರಸಾವಹಿಸಿ ಪಾಲಿಸ್ತೇವೆ. ಈಗ ನಿಮಗೆಲ್ಲ ಗೊತ್ತಿದ್ದಂತೆ ಒಡಂಬಡಿಕೆ ಆಗಿದೆ ಅನ್ನೋ ಮಾತನ್ನ ಇಬ್ಬರು ಹೇಳಿದ್ದಾರೆ. ಸೊ ಹಾಗಾಗಿ ಅದೇನಾಗಿದೆ ಅನ್ನೋದನ್ನು ಹೈಕಮಾಂಡ್ ಅವ್ರ ಮುಂದೆ ಆಗಿರೋಂಥದ್ದನ್ನು ಅದನ್ನು ಅವರು ಬಗೆಹರಿಸ್ತಾರೆ ಅನ್ನೋ ಭಾವನೆಯಲ್ಲಿ ನಾವು ಆ ಕಡೆ ದೆಹಲಿ ಕಡೆ ಮುಖ ಮಾಡಿ ನೋಡ್ತಾ ಇದ್ದೇವೆ. ಸದ್ಯದಲ್ಲೇ ಅತಿ ಸೂಕ್ತ ಸಮಯದಲ್ಲಿ ನಿರ್ಧಾರ ಆಗುತ್ತೆ ಅಂತ ನಾವು ಭಾವಿಸ್ತೇವೆ. ನಾವು ಶೀಘ್ರದಲ್ಲ ಈ ಎಲ್ಲ ವಿಚಾರವಾಗಿ ಮತ್ತಷ್ಟು ಡೀಟೇಲ್ಸ್ ಪಡೆದೋಣ. ನಾವು ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ, ಹಲವಾರು ಕ್ರಾಂತಿಗಳನ್ನು ನೋಡಿದ್ವಿ ಕಳೆದ ಸೆಪ್ಟೆಂಬರ್ನಿಂದಲೂ ಕೂಡ. ಸೆಪ್ಟೆಂಬರ್, ಅಕ್ಟೋಬರ್, ಡಿಸೆಂಬರ್ ಮತ್ತೆ ಸಂಕ್ರಾಂತಿ ಜೊತೆಗೆ ಇವೆಲ್ಲವೂ ಕೂಡ ಕ್ರಾಂತಿಗಳನ್ನು ನೋಡಿ ಈಗ ಮೇ ಕ್ರಾಂತಿಗೆ ಸಿದ್ಧತೆಗಳು ನಡೀತಾ ಇರೋ ರೀತಿಯಲ್ಲಿ ಕಾಣಿಸ್ತದೆ. ಹೇಗಿದೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಈ ಪಟ್ಟದ ಆಟ? ಯಾರೆಲ್ಲ ಡೆಲ್ಲಿ ಪ್ರವಾಸ ಕೈಗೊಳ್ತಾ ಇದ್ದಾರೆ, ಯಾರೆಲ್ಲ ಹೋಗ್ತಾ ಇದ್ದಾರೆ, ಏನು ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಹಾಗಾದ್ರೆ ಪ್ರಸನ್ನ? ರೆಹಮಾನ್, ಕಳೆದ 6-7 ತಿಂಗಳಿಂದ ನಿರಂತರವಾಗಿ ನಡೀತಾ ಇರುವಂತಹ ಸರಣಿ ಕ್ರಾಂತಿಗಳು ಯಾರಿಗೂ ಕೂಡ ಸಿಹಿಯನ್ನು ಕೊಟ್ಟಿಲ್ಲ, ಯಾರಿಗೂ ಕೂಡ ಬೆಲ್ಲವನ್ನು ಕೂಡ ಕೊಟ್ಟಿಲ್ಲ. ಎಲ್ಲವೂ ಕೂಡ ಆಗಬಹುದು, ಮುಂದೇನೋ ಒಳ್ಳೇದಾಗಬಹುದು ಅನ್ನುವಂಥ ನಿರೀಕ್ಷೆಯ ಮೇಲೆನೆ ಕಾಂಗ್ರೆಸ್ನ ರಾಜಕಾರಣ ನಡೆದುಕೊಂಡು ಹೋಗ್ತಾ ಇದೆ. ಆದರೆ ಇದೀಗ ಪಂಚರಾಜ್ಯಗಳ ಚುನಾವಣೆಯ ನೆಪದ ಕಾರಣಕ್ಕೋಸ್ಕರ ಒಂದಷ್ಟು ದಿನ ಸ್ವಲ್ಪ ಮಟ್ಟಿಗಿನ ಗ್ಯಾಪ್ ಕೊಡುತ್ತಿದ್ದಂತಹ ಕಾಂಗ್ರೆಸ್ನ ನಾಯಕರು ಇದೀಗ ಮತ್ತೆ ಪಟ್ಟದ ಆಟವನ್ನು ಶುರು ಮಾಡಿಕೊಂಡಿದ್ದಾರೆ. ಒಂದು ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಸಚಿವ ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬಿರುಸಿನ ಚಟುವಟಿಕೆಗಳು ಪ್ರಾರಂಭ ಆಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದಾವೆ. ಅದರಲ್ಲಿ ಮೊಟ್ಟ ಮೊದಲ ಹೆಜ್ಜೆಯನ್ನು ಎತ್ತಿಟ್ಟಿರುವಂತದ್ದು ಡಿ ಕೆ ಶಿವಕುಮಾರ್ ಅವರೇ. ಇದೀಗ ದೆಹಲಿಯಲ್ಲಿ ಠಿಕಾಣಿ ಹೂಡಿರುವಂತಹ ಡಿ ಕೆ ಶಿವಕುಮಾರ್ ಅವರು ಮೇ 4ರ ಫಲಿತಾಂಶದ ಬಳಿಕ ಸಿದ್ದರಾಮಯ್ಯನವರನ್ನ ಕರೆದು ಕೂತು ಮಾತನಾಡಿ ನಾಯಕತ್ವ ಬದಲಾವಣೆಯ ವಿಚಾರವನ್ನ ಇತ್ಯರ್ಥಪಡಿಸಲೇಬೇಕು ಅನ್ನುವಂತ ಬಿಗಿಪಟ್ಟನ್ನ ಹಿಡಿದುಕೊಳ್ತಿದ್ದಾರೆ. ಕಳೆದ ನವೆಂಬರ್ ತಿಂಗಳಲ್ಲಿ ಈ ಎಲ್ಲ ವಿಚಾರವೂ ಕೂಡ ಸಾರ್ಟ್ ಔಟ್ ಆಗಬೇಕಾಗಿತ್ತು. ಆದರೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ನಿರಂತರವಾಗಿ ಅದು ಮುಂದೂಡಲ್ಪಟ್ಟಿದೆ ಹೊರತು ಒಂದು ಸ್ಪಷ್ಟವಾದಂತಹ ಚಿತ್ರಣವನ್ನ ಹೈಕಮಾಂಡ್ ಕೂಡ ಇದುವರೆಗೆ ಕೊಟ್ಟಿಲ್ಲ. ಇದೇ ಕಾರಣಕ್ಕೋಸ್ಕರ ಮೇ 10ರ ಒಳಗಾಗಿ ತನಗೊಂದು ಸೂಕ್ತವಾದಂತಹ ನಿರ್ದೇಶನ ಕೊಡಲೇಬೇಕು ಅನ್ನುವಂತಹ ಬಿಗಿಪಟ್ಟನ್ನ ಇದೀಗ ಡಿ ಕೆ ಶಿವಕುಮಾರ್ ಅವರು ಹಿಡಿದಿದ್ದಾರೆ. ಅವರ ಸಾಥ್ ಕೊಟ್ಟಿರುವಂತದ್ದು ಡಿ ಕೆ ಸುರೇಶ್ ಅವರು. ಮೇ 20ಕ್ಕೆ ಸರ್ಕಾರ ರಚನೆಯಾಗಿ 3 ವರ್ಷ ಕಂಪ್ಲೀಟ್ ಆಗಿ ಪೂರೈಕೆಯಾಗುತ್ತೆ. ಅದಾದ ಬಳಿಕ ಮಹತ್ವದ ಬದಲಾವಣೆಗಳು ಆಗಲೇಬೇಕಾಗುತ್ತೆ. ಇಲ್ಲದೆ ಹೋದ್ರೆ 2028ರ ಚುನಾವಣೆಯ ಮೇಲೆ ಬೇರೆ ಬೇರೆ ರೀತಿಯ ದುಷ್ಪರಿಣಾಮಗಳು ಬೀರುತ್ತೆ ಅನ್ನುವಂತಹ ಅಂಶವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿಯ ವೇಳೆ ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಇಷ್ಟು ದಿನ ಕಾದಿದ್ದಕ್ಕೆ ತನಗೊಂದು ಕೂಲಿಯನ್ನು ಕೊಡಲೇಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ಮಂಡಿಸಿದ್ದಾರೆ.
ಹಾಗಂತ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ದೆಹಲಿಯಲ್ಲಿ ಕೂತು ರಾಜಕಾರಣ ಮಾಡ್ತಿದ್ರೆ ಸಿದ್ದರಾಮಯ್ಯನವರ ಅತ್ಯಾಪ್ತರು ಸುಮ್ಮನೆ ಇದ್ದಾರೆ ಅಂದ್ರೆ ಖಂಡಿತವಾಗಿಯೂ ಕೂಡ ಇಲ್ಲ. ಸಿದ್ದರಾಮಯ್ಯನವರ ನಂತರದ ರಾಜಕಾರಣದ ಬಗ್ಗೆಯೂ ಕೂಡ ಸಿದ್ದರಾಮಯ್ಯನವರ ಆಪ್ತರು ಒಂದಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಹೈಕಮಾಂಡ್ ಕೂತು ಮಾತುಕತೆಯನ್ನು ನಡೆಸಿ ನಾಯಕತ್ವ ಬದಲಾವಣೆ ಇಲ್ಲ ಅಥವಾ ಇದೆ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಬಹುದು. ಅಕಸ್ಮಾತ್ ಬದಲಾವಣೆ ಇದೆ ಅನ್ನೋದಾದ್ರೆ ಅಹಿಂದ ನಾಯಕರಿಗೆ ಮುಂದಿನ ನಾಯಕತ್ವವನ್ನ ಅಥವಾ ಮುಂದಿನ ಮುಖ್ಯಮಂತ್ರಿ ಆಗುವಂತ ಅವಕಾಶವನ್ನ ತಾವು ಒದಗಿಸಿ ಕೊಡಬೇಕು ಅನ್ನುವಂತ ಆಗ್ರಹವನ್ನ ಇದೀಗ ಸಿದ್ದರಾಮಯ್ಯನವರಿಗೆ ಅವರ ಆಪ್ತರು ಮಾಡಿದ್ದಾರೆ. ಅಹಿಂದ ನಾಯಕರಲ್ಲಿ ನೀವು ಒಬ್ಬರ ಹೆಸರನ್ನ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡಬೇಕು. ಅದು ಪರಮೇಶ್ವರ್ ಅವರ ಹೆಸರು ಇರ್ಬೋದು ಅಥವಾ ಬೇರೆ ಯಾವುದೇ ನಾಯಕರು ಇರ್ಬೋದು. ಆದ್ರೆ ನೀವು ಆ ಥರದೊಂದು ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ಅಹಿಂದ ನಾಯಕರಿಗೆ ಆ ಥರದೊಂದು ಅವಕಾಶವನ್ನು ಮಾಡಿಕೊಡ್ಲೇಬೇಕು ಅನ್ನುವಂತ ಆಗ್ರಹವನ್ನ ಸಿದ್ದರಾಮಯ್ಯನವರಿಗೆ ಮಾಡಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರ ಮೌನದ ಬಗ್ಗೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಪ್ರಶ್ನೆಗಳಿದಾವೆ, ಸಾಕಷ್ಟು ಗುಮಾನಿಗಳಿದಾವೆ. ಯಾವ ಕಾಂಗ್ರೆಸ್ ನಾಯಕರು ಕೂಡ ರಿಲ್ಯಾಕ್ಸ್ ಮೂಡ್ ನಲ್ಲಿ ಇಲ್ಲ ಎಕ್ಸೆಪ್ಟ್ ಸಿದ್ದರಾಮಯ್ಯನವರು ಮಾತ್ರ ಅದು ಯಾವ ಕಾರಣ ಅಂತ ಗೊತ್ತಿಲ್ಲ, ಬಹಳ ವಿರಾಮವಾಗಿದ್ದಾರೆ, ಬಹಳ ರಿಲ್ಯಾಕ್ಸ್ ಆಗಿದ್ದಾರೆ. ಆ ರಿಲ್ಯಾಕ್ಸ್ ಸಿದ್ದರಾಮಯ್ಯನವರ ಆಪ್ತರಲ್ಲೇ ಒಂದಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ಈ ಬಗ್ಗೆಯೂ ಕೂಡ ಸಿದ್ದರಾಮಯ್ಯನವರ ಜೊತೆ ಮಾತುಕತೆ ನಡೆಸಿರುವಂತಹ ಆಪ್ತ ಅಹಿಂದ ಸಚಿವರು ನೀವು ಇಷ್ಟರ ಮಟ್ಟಿಗೆ ರಿಲ್ಯಾಕ್ಸ್ ಆಗಿದ್ರೆ ಸಾಕಾಗೋದಿಲ್ಲ, ಸ್ವಲ್ಪ ತಂತ್ರಗಾರಿಕೆಯನ್ನು ಮಾಡಬೇಕಾಗುತ್ತೆ ಅನ್ನುವಂಥದ್ದನ್ನ ಅವರಿಗೆ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಮುಂದೆ ಅಕಸ್ಮಾತ್ ಹೈಕಮಾಂಡ್ ಶಾಸಕರ ಬಲಾಬಲದ ಪ್ರಶ್ನೆಯನ್ನ ಎತ್ತಿದ್ರೆ ಶಾಸಕರ ಒಲವು ಬೇರೆ ದಿಕ್ಕಿಗೆ ವಾಲಿದ ಹಾಗಿದೆ ಅನ್ನುವಂಥದ್ದನ್ನು ಕೂಡ ಆ ರೀತಿಯ ವಾಸ್ತವ ಚಿತ್ರಣವನ್ನು ಕೂಡ ಸಿದ್ದರಾಮಯ್ಯನವರಿಗೆ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನ ಅಹಿಂದ ಸಚಿವರು ಮಾಡಿದ್ದಾರೆ. ಅಂದ್ರೆ ಹಿಂದೆ ಸಿದ್ದರಾಮಯ್ಯನವರಿಗೆ ಎಷ್ಟು ಶಾಸಕರ ಸಂಖ್ಯಾಬಲ ಇತ್ತು, ಇವತ್ತು ಅಷ್ಟೇ ನಂಬರ್ ಇದೆ ಅಂತ ಹೇಳುವಂತ ಪರಿಸ್ಥಿತಿಯಲ್ಲಿ ಯಾರು ಕೂಡ ಇಲ್ಲ. ಈ ಕಾರಣಕ್ಕೋಸ್ಕರ ಇದೀಗ ಒಂದು ಪ್ಲಾನ್ ಬಿ ಅನ್ನು ಕೂಡ ಸಿದ್ಧಪಡಿಸಿಕೊಂಡಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಆಪ್ತರ ಪ್ರಯತ್ನ ನಡೀತಾ ಇದೆ. ಈ ಎಲ್ಲ ಬೆಳವಣಿಗೆಗಳಿಗೆ ಒಂದು ಸ್ಪಷ್ಟ ಚಿತ್ರಣ ಬಹುತೇಕ ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶದ ಬಳಿಕ ಸಿಗಬಹುದು. ಅದಾದ ಬಳಿಕ ದೆಹಲಿಗೆ ರಾಜ್ಯ ರಾಜಕಾರಣ ಶಿಫ್ಟ್ ಆಗುವಂತ ಸಾಧ್ಯತೆಗಳಿದಾವೆ. ರೆಹಮಾನ್, ಎಸ್ ಪ್ರಸನ್ನ ಹೋಲ್ಡ್, ನಾನು ಮಾತಾಡ್ತೇನೆ. ಈಗ ನಮ್ಮ ಪ್ರತಿನಿಧಿ ಪ್ರಮೋದ್ ಕೂಡ ಜಾಯ್ನ್ ಆಗಿದ್ದಾರೆ. ಪ್ರಮೋದ್, ಎಸ್ ನಾವು ಮಾತಾಡ್ತಾ ಇದ್ವಿ ಈಗ ಪ್ರಸನ್ನ ಜೊತೆಗೂ ಕೂಡ ಹೇಗೆ ಆಫ್ಟರ್ ದಿಸ್ ರಿಸಲ್ಟ್ ಮತ್ತೆ ಈಗ ಶಿಫ್ಟ್ ಆಗ್ಬೋದು ದೆಹಲಿಗೆ ರಾಜ್ಯ ರಾಜಕಾರಣ ಅನ್ನುವಂಥದ್ದು. ಸೊ ಏನ್ ನಡೀತಾ ಇದೆ ಹಾಗಾದ್ರೆ ಕಾಂಗ್ರೆಸ್ನಲ್ಲಿ? ಜೊತೆಗೆ ಹೆಚ್ಚು ಕಾಡ್ತಾ ಇರುವಂಥದ್ದು ಸಿದ್ದರಾಮಯ್ಯ ಅವರ ಮೌನ. ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಅವರ ಆಪ್ತರನ್ನು ಕೂಡ ತೆಗೆದ್ರು, ಆಗ್ಲೂ ಕೂಡ ಮಾತಾಡದೇ ಇರುವಂಥವ್ರು. ಸೊ ಅವರ ಮೌನ ಏನ್ ಹೇಳ್ತಾ ಇದೆ ಹಾಗಾದ್ರೆ? ಏನ್ ನಡೀತಾ ಇದೆ ಓವರಾಲ್ ಈ ಪಟ್ಟದ ಆಟದಲ್ಲಿ ಕಾಂಗ್ರೆಸ್ನಲ್ಲಿ ಈಗ ಪ್ರಮೋದ್? ರೆಮಾನ್, ಇಲ್ಲಿ 2-3 ರೀತಿಯಂಥ ಬೆಳವಣಿಗೆಗಳನ್ನು ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಒಂದು, ಡಿ ಕೆ ಶಿವಕುಮಾರ್ ಇನ್ನೂ ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶ ಬಂದಿಲ್ಲ, ಅದಾಗಲೇ ಕೂಡ ದೆಹಲಿಯಲ್ಲಿ ಕೂತು ತಮ್ಮದೇ ಆದಂಥ ತಂತ್ರಗಾರಿಕೆಯನ್ನು ಮಾಡ್ತಾ ಇರುವಂಥದ್ದು. ಮತ್ತೊಂದು, ನೀವು ಹೇಳಿದಾಗೆ ಮುಖ್ಯಮಂತ್ರಿಗಳ ಮೌನ. ಬಹುಶಃ ಈ ಒಂದು ಬೆಳವಣಿಗೆಯಲ್ಲಿ ಅಥವಾ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಅಧಿಕಾರ ಹಂಚಿಕೆ ವಿಷಯ ಬಂದಾಗಲೂ ಕೂಡ ಆಫ್ ಲೇಟ್ ಸಿದ್ದರಾಮಯ್ಯನವರು ತುಂಬ ಮೌನವನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಅಥವಾ ಅದಕ್ಕೆ ಯಾವುದೇ ರೀತಿಯಂಥ ಹೆಚ್ಚಿನ ರಿಯಾಕ್ಷನ್ಸನ್ನು ಕೊಡ್ತಾ ಇಲ್ಲ ಅಥವಾ ಅದಕ್ಕೆ ಬೇಕಾದಂಥ ಯಾವುದೇ ಹೇಳಿಕೆಗಳನ್ನು ಬಹಿರಂಗವಾಗಿ ಕೊಡ್ತಾ ಇಲ್ಲ. ತಾವು ಈ ಒಂದು ವಿಚಾರದಲ್ಲಿ ತುಂಬ ಸ್ಟ್ಯಾಗ್ನೆಂಟ್ ಆಗಿರುವಂಥದ್ದು, ಅಂದರೆ ಯಾವುದೇ ರೀತಿಯ ವಿಚಲಿತವೂ ಆಗಿಲ್ಲ ನಾನು ಅಥವಾ ಅದರಿಂದ ಯಾವುದೇ ಎಫೆಕ್ಟೂ ಆಗಿಲ್ಲ ಅನ್ನುವಂಥ ಒಂದು ನಿಲುವನ್ನು ತೋರಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಅವರ ಬೆಂಬಲಿಗರು, ಪ್ರಮುಖವಾಗಿ ಅವರ ಪುತ್ರನೇ ಈ ಥರ ನಿರಂತರವಾಗಿ ಮಾತನಾಡ್ತಾ ಇರುವಂಥದ್ದು ಸಹ ನಾವು ಮುಖ್ಯಮಂತ್ರಿಗಳ ಕಡೆಯಿಂದ ಬಂದಿರುವಂಥ ಒಂದು ಸಂದೇಶ ಅಂತ ಭಾವಿಸ್ಬೋದಾಗತ್ತೆ. ಮೊದಲಿಗೆ ಡಿ ಕೆ ಶಿವಕುಮಾರ್ ಅವರು ಇವತ್ತಿನ ದೆಹಲಿ ಯಾತ್ರೆ ಬಗ್ಗೆ ಮಾತನಾಡಿದ್ರೆ, ಡಿ ಕೆ ಶಿವಕುಮಾರ್ ಗಳಿಸಬೇಕಾದಂಥ ಸಾಕಷ್ಟಿದೆ. ಈಗ ಕಳ್ಕೊಳ್ಳೋದಕ್ಕಿಂತ ಇಲ್ಲಿ ಬೇಕಾಗಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನದ ಮೊದಲ ಭಾಗವನ್ನು ಅನಾಲಿಸಿಸ್ ಮಾಡೋದಾದರೆ ಈಗಾಗಲೇ ಸಾಕಷ್ಟು ಟೈಮ್ ಹರಿದು ಹೋಗಿದೆ. ನಾವು ನವೆಂಬರಿಂದ ನೋಡ್ತಾ ಇದ್ದೀವಿ, ನವೆಂಬರ್ ಕ್ರಾಂತಿ ಆಗುತ್ತೆ, ಡಿಸೆಂಬರ್ ಕ್ರಾಂತಿ ಆಗುತ್ತೆ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಈ ಥರ ಮೇ ತನಕ ಬರ್ತಾ ಇದ್ದೀವಿ ಈಗ. ಹೀಗಾಗಿ ಯಾವಾಗ ಕ್ರಾಂತಿ ಅನ್ನುವಂಥ ಪ್ರಶ್ನೆಗೆ ಅತ್ತ ಹೈಕಮಾಂಡಲ್ಲೂ ಕೂಡ ಯಾವುದೇ ಉತ್ತರ ಇಲ್ಲ, ಈ ಕಾಂಗ್ರೆಸ್ನ ಶಾಸಕರಲ್ಲೂ ಕೂಡ ಯಾರೇ ಉತ್ತರ ಇಲ್ಲ. ಡಿ ಕೆ ಬಣದ ಆಪ್ತರು ಹೇಳ್ತಾ ಇರುವಂಥದ್ದು ನಾವೆಲ್ಲವೂ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ, ಅಂದರೆ MLAಗಳು ಹೇಳ್ತಾ ಇರುವಂಥದ್ದು ನಾವೆಲ್ಲವೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈಗ ನಾಯಕರಾದವರ ಸರದಿ, ನಾಯಕರಾದವರು ಅವರು ಪ್ರಯತ್ನವನ್ನು ಮಾಡಬೇಕು ಅಂತ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಮಾತಿನ ಮೂಲಕವೇ ಹೇಳೋದಾದರೆ ಈಗ ಅವರ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈ ಬಾರಿ ಡಿ ಕೆ ಶಿವಕುಮಾರ್ ಹೆಚ್ಚುವರಿ ಈ ಟೈಮ್ ಬೈಯಿಂಗ್ ಮೆಥಡ್ ಏನಿರುತ್ತೆ, ಮುಖ್ಯಮಂತ್ರಿ ಬಣದಿಂದ ನೋಡ್ತಾ ಇದ್ದರೆ ಕಾಲಕ್ಕೆ ಟೈಮ್ ಬೈಯಿಂಗ್ ಮೆಥಡನ್ನು ತುಂಬ ಅದ್ಭುತವಾಗಿ ಮುಖ್ಯಮಂತ್ರಿಗಳು ಉಪಯೋಗ ಪಡೆದಿದ್ದಾರೆ ಅಥವಾ ಮುಖ್ಯಮಂತ್ರಿಗಳ ಬಣ ಉಪಯೋಗ ಪಡಿಸ್ಕೊಂಡಿದೆ. ಒಂದು, ಯಾವಾಗ ಇಂಥ ವಿಚಾರಗಳು ಬರುತ್ತೆ ದಿಢೀರಾಗಿ ವಿಶೇಷ ಅಧಿವೇಶನ ಕರೆಯುವಂಥದ್ದು ಅಥವಾ ಕ್ಯಾಬಿನೆಟ್ ಮೀಟಿಂಗನ್ನು ಕರೆಯುವಂಥದ್ದು ಅಥವಾ ಯಾವುದೇ ವಿಚಾರಗಳನ್ನ ಮುನ್ನೆಲೆಗೆ ತಂದಿರುವಂಥದ್ದು ಅಥವಾ ಬಜೆಟ್ ಪ್ರಿಪರೇಟರಿ ಮೀಟಿಂಗನ್ನು 1.5 ತಿಂಗಳೇ ಮೊದಲೇ ಶುರು ಮಾಡಿರುವಂಥದ್ದು, ಅಂದರೆ ನಾನು ಮುಂದೆ ಬಜೆಟ್ ನಾನೇ ಮಾಡಿಸ್ತೀನಿ ಅಂತ. ಹೀಗಾಗಿ ಈ ಟೈಮ್ ಬೈಯಿಂಗ್ ಮೆಥಡನ್ನು ಸಿದ್ದರಾಮಯ್ಯರು ತುಂಬ ಅದ್ಭುತವಾಗಿ ಉಪಯೋಗಿಸಿದ್ದಾರೆ. ಹೀಗಾಗಿ ಈ ಬಾರಿ ಅಂಥ ಯಾವುದೇ ರೀಸನಿಂಗನ್ನು, ಕಾರಣವನ್ನು, ಸಮಯವನ್ನು ಕೊಡದೇ ಇರೋದಕ್ಕೆ ಅಥವಾ ಡಿ ಕೆ ಶಿವಕುಮಾರ್ ಕೂಡ ಪ್ಲಾನ್ ಮಾಡ್ತಾರೆ. ಮುಂದೆ ನೀವು ಯಾವಾಗ ಕರಿತೀರಿ, ಒಂದು ಡೇಟ್ ಫಿಕ್ಸ್ ಆಗಲಿ, ಅದರ ನಿಗದಿ ಆಗಬೇಕು. ಹೀಗಾಗಿ ಈ ಒತ್ತಡ ಹಾಕುವ ಮೂಲಕ ಒಂದು ಡೇಟನ್ನು ಫಿಕ್ಸ್ ಮಾಡುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಖಂಡಿತವಾಗ್ಲೂ ಮಾಡ್ತಾರೆ. ಈಗ ಒಂದು ಕಡೆಗೆ ಅಧಿಕಾರ ಹಸ್ತಾಂತರಕ್ಕಿಂತ ಹೆಚ್ಚಾಗಿ ಸಂಪುಟ ಪುನರ್ರಚನೆ ಮಾತುಗಳು ಕೇಳಿಬರ್ತಾ ಇದೆ. ಅದೆಲ್ಲವೂ ಕೂಡ ಆ ಬಳಿಕ ಮೊದಲಿಗೆ ಈಗ ಅಧಿಕಾರದ ವಿಚಾರ ಏನಿದೆ ಅದನ್ನು ಡಿಸೈಡ್ ಮಾಡಿ ಅನ್ನುವಂಥದ್ದು ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಣದಿಂದ ಕೇಳಿಬರ್ತಾ ಇರುವಂಥ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್
ಇತ್ತ ಸಿ ಎಂ ಬಣವನ್ನು ನೋಡೋದಾದ್ರೆ ರೆಹಮಾನ್, ಸಿ ಎಂ ಬಣ ಕೂಡ ಸುಮ್ಮನೆ ಕೂತಿಲ್ಲ. ಯಾವಾಗ ದೆಹಲಿಗೆ ಬುಲಾವ್ ಬರುತ್ತೆ, ಬಹುಶಃ ಎಲ್ಲ ರಾಜ್ಯ ನಾಯಕರು ಮೇ 2ನೇ ವಾರ ಅಥವಾ ಮೊದಲ ವಾರದ ನಂತರ ಮೇ 2ನೇ ವಾರದಲ್ಲಿ ಈ ಒಂದು ವಿಷಯ ಚರ್ಚೆ ಆಗೋದಕ್ಕೆ ಕಾಯ್ತಾ ಇದ್ದಾರೆ. ಬಹುಶಃ ದೆಹಲಿಯಿಂದ ಬುಲಾವ್ ಬರ್ಬೋದು. ಆ ಸಂದರ್ಭದಲ್ಲಿ ನಾವು ಹೇಗೆಲ್ಲ ಪ್ರಿಪ್ರೇಷನ್ಸ್ ಮಾಡಬೇಕು, ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡಬೇಕು, ಏನೆಲ್ಲ ತಯಾರಿ ಮಾಡಬೇಕು, ಅದೆಲ್ಲವನ್ನು ಕೂಡ ತಯಾರಿ ಮಾಡ್ತಾ ಇದ್ದಾರೆ. ಅತ್ತ ಮುಖ್ಯಮಂತ್ರಿಗಳ ಬಣದಿಂದ ಬರ್ತಾ ಇರುವಂಥ ಪ್ರಾಥಮಿಕ ಮಾಹಿತಿ ಏನು ಅಂದರೆ, ಎಲ್ಲರೂ ಕೂಡ ಪವರ್ ಚೇಂಜ್ ಬಗ್ಗೆ ಮಾತಾಡ್ತಾರೆ. ಇವ್ರು ಅಲ್ದಿದ್ರೆ ಇನ್ಯಾರು ಅನ್ನುವಂಥ ಒಂದು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಬಟ್ ಈಗ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಮುಖ್ಯಮಂತ್ರಿಗಳ ಬಣ ಇನ್ನಲ್ದಿದ್ರೆ ಮತ್ತೊಬ್ಬರು ಯಾರು, ಈ ಪ್ಯಾರಲಲ್ ನಾಯಕತ್ವವೇ ಬೇಡ. ಯಾವಾಗ ಪ್ಯಾರಲಲ್ ನಾಯಕತ್ವದ ಬಗ್ಗೆ ಮಾತಾಡ್ತಿರೋ ಆಗ ನಿಮ್ಮ ನೆಗೋಸಿಯೇಷನ್ ಎಂಟರ್ ಆಗತ್ತೆ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನೇ ಮುಂದುವರಿಸಬೇಕು ಅನ್ನುವಂಥ ಹಠವನ್ನು ಅಥವಾ ಆ ನಿಲುವನ್ನೇ ನಾವು ಗಟ್ಟಿಯಾಗಿ ಹೇಳಿದ್ರೆ ಆಗ ಬಾರ್ಗೇನಿಂಗ್ ಪವರ್ ಹೆಚ್ಚಾಗುತ್ತೆ, ಅಥವಾ ಆಗ ಚರ್ಚೆಯಲ್ಲಿ ನಿಮಗೆ ಹೆಚ್ಚು ಸಮಯ ಅಥವಾ ನಿಮಗೆ ಬೇಕಾದಂಥ ಒಂದು ಚರ್ಚೆಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಈಗ ಅವ್ರ ತಂಡದಿಂದ ಕೇಳಿಬರ್ತಾ ಇರುವಂಥ ಮಾತು. ಹೀಗಾಗಿ ಈ ಒಂದು ಬೆಳವಣಿಗೆ ಏನಿದೆ, ಪ್ರಮುಖವಾಗಿ ಕಾಂಗ್ರೆಸ್ ಮನೆಯ ಬೆಳವಣಿಗೆ, ಈ ಪಂಚರಾಜ್ಯ ಚುನಾವಣಾ ಫಲಿತಾಂಶದ ಬಳಿಕ ಮೇ 2ನೇ ವಾರದ ಬಳಿಕ ಸಂಪೂರ್ಣವಾಗಿ ಡೆಲ್ಲಿಗೆ ಶಿಫ್ಟ್ ಆಗೋದ್ರಲ್ಲಿ ಎರಡು ಮಾತಿಲ್ಲ. ರೆಹಮಾನ್, ಥ್ಯಾಂಕ್ ಯು ಪ್ರಮೋದ್ ಮತ್ತು ಪ್ರಸನ್ನ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.